ಹಾಯ್ ಕಿಂಗ್ಸ್ ಜಂಕ್ಷನ್ ಡೇ 7ಗೆ ಸ್ವಾಗತ ಸುಸ್ವಾಗತ ಹೇಳ್ತಾ ಈ ಡೇ 7ನ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟಿಂಗ್ ಬಂದ್ಬಿಟ್ಟು ಏನು ವುಡ್ ವರ್ಕು ಪೆಂಡಿಂಗ್ ಇದ್ದಿದ್ದೆಲ್ಲ ವುಡ್ ವರ್ಕ್ನ ಮುಗಿಸಿದ್ವಿ ಅಂತಲೇ ಹೇಳ್ಬೋದು. ಏನು ಕಂಪ್ಲೀಟ್ಲಿ ವಾರ್ಡ್ರೋಬ್ ರೆಡಿಯಾಗಿತ್ತು. ಮತ್ತು ನೀವು ನೋಡ್ಬೋದು ಕ್ಯಾಶ್ ಬಾಕ್ಸ್ ನೋಡೋಕ್ಕೆ ಈ ರೀತಿ ಕಾಣುತ್ತೆ. ಈಗ ಪ್ರೆಸೆಂಟು ಬಸ್ಸಲ್ಲಿದ್ದೀನಿ, ವಾಯ್ಸು ಪ್ರಾಪರಾಗಿ ಕೇಳಿಸಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಬಟ್ ಇವತ್ತು ಅಪ್ಡೇಟ್ ಮಾಡಲೇಬೇಕು ಅನ್ನೋದು ಇತ್ತು. ನೋಡಿ, ಟ್ರಯಲ್ ರೂಮ್ ಆಲ್ರೆಡಿ ರೆಡಿಯಾಗಿ ನಿಂತ್ಕೊಂತು ಅಂತಲೇ ಹೇಳ್ಬೋದು. ಇನ್ನು ಮಿಕ್ಕಿದ ವುಡ್ ವರ್ಕ್ಗಳನ್ನೆಲ್ಲ ಅಲ್ಲೇ ಕಂಪ್ಲೀಟ್ ಮಾಡ್ತಾಯಿದ್ರು. ಕಟ್ ಮಾಡಿ ಕಂಪ್ಲೀಟ್ಲಿ ಹಿಂದೆ ಪಾರ್ಟೇಷನ್ ಬೇಕಾಗಿತ್ತು ನನಗೆ, ಏನೊಂದು ಸ್ಟೋರೇಜು ಕೇಪಬಿಲಿಟಿಗೋಸ್ಕರ ನನಗೆ ಸ್ಟೋರೇಜ್ ಇಡಬೇಕಾಗಿತ್ತಲ್ಲ ಆ ಕಾರಣಕ್ಕೆ. ಅದೇ ಟೈಮ್ಗೆ ನಾನು ಲೈಟ್ ಬೋರ್ಡ್ ಕೂಡ ಆರ್ಡರ್ ಮಾಡಿದ್ನಲ್ಲ, ಅವರು ಕೂಡ ಅಳತೆ ಎಲ್ಲ ತೊಗೊಳಕ್ಕೆ ಬಂದರು. ಕಂಪ್ಲೀಟ್ಲಿ ಲೈಟ್ ಬೋರ್ಡ್ಗೆಲ್ಲ ಮೆಜರ್ಮೆಂಟ್ಸ್ ಎಲ್ಲ ತೊಗೊಂಡ್ರು. ಯಾವ ರೀತಿ ಬರುತ್ತೆ, ಹೇಗೆ ಬರುತ್ತೆ ಎಲ್ಲ ಹೇಳ್ತಾಯಿದ್ರು. ಅದೇ ನೀವು ನೋಡ್ಬೋದು, ಕಂಪ್ಲೀಟ್ಲಿ ಅವರು ಫುಲ್ ಎಲ್ಲ ಅಲ್ಲೇ ಬರ್ಕೊಂಡು ಮೆನ್ಷನ್ ಮಾಡಿಕೊಂಡು ಯಾವ ರೀತಿ ಬರುತ್ತೆ, ಹೇಗೆ ಬರುತ್ತೆ ಅಂತ ಎಲ್ಲ ಹೇಳಿದ್ರು ಅಂತಲೇ ಹೇಳ್ಬೋದು. ಬಟ್ ನನಗಂತೂ ಎಲ್ಲ ಕೆಲಸಗಳು ಬೇಗನೆ ಆಗ್ತಾಯಿತ್ತು ಅಂತಲೇ ಅನ್ಬೋದು. ಹಿಂದೆ ನೀವು ನೋಡ್ಬೋದು ಯಾವ ರೀತಿ ನಾನು ಸ್ಟೋರೇಜ್ಗೆ ಮಾಡ್ಕೊಂಡಿದ್ದೀನಿ. ಹೆಚ್ಚು ಕಡಿಮೆ ಸಂಜೆ 7 ಗಂಟೆ ಆಯಿತು ಎಲ್ಲ ಕೆಲಸ ಮುಗಿಯೋ ಅಷ್ಟೊತ್ತಿಗೆ. ಅಲ್ಲಿ ಹಿಂದೆ ನೀವೀಗ ಸ್ಟೋರೇಜ್ ಕೇಪಬಿಲಿಟಿ ನೋಡ್ಬೋದು, ಯಾವ ರೀತಿ ನಾವು ಸ್ಟೋರೇಜ್ಗೆ ಜಾಗ ಮಾಡ್ಕೊಂಡಿದ್ದೀವಿ ಅಂತ. ಕಂಪ್ಲೀಟ್ಲಿ ಈಗ ಇಂಟೀರಿಯರ್ ನೀವು ನೋಡ್ತಾ ಇದ್ದೀರಾ, ಈ ರೀತಿ ರೆಡಿಯಾಗಿದೆ. ಬನ್ನಿ ಹಿಂದ್ಗಡೆನೂ ತೋರಿಸ್ತೀನಿ ಯಾವ ರೀತಿ ಸ್ಪೇಸ್ ಇದೆ, ಹೇಗಿದೆ ಅಂತ ನೋಡಿ. ಈ ರೀತಿ ಹಿಂದೆ ಬಂದರೆ ನಮಗೀಗ ಈ ಕಡೆ ಸ್ಟೋರೇಜ್ಗೆ ಸ್ಪೇಸ್ನ ನಾವೀಗ ಮಡಿಕೊಂಡಿರೋಂಥದ್ದು. ಯಾಕೆಂದರೆ ಏನೋ ಐಟಮ್ ಎಕ್ಸ್ಟ್ರಾ ಇರುತ್ತಲ್ಲ, ಆಗ ಇಲ್ಲಿ ಹಾಕ್ಕೋಬೋದು, ಮುಂದ್ಗಡೆ ಡಿಸ್ಪ್ಲೇ ಇಟ್ಕೋಬೋದು. ಈ ರೀತಿ ಫೈನಲಿ ಕಾಣುವಂಥದ್ದು. ಕಂಪ್ಲೀಟ್ಲಿ ಇಲ್ಲೂ ಕೂಡ ರೆಡಿ ಆಗುತ್ತೆ. ಬಾಗಿಲು ಒಂದು ಪೆಂಡಿಂಗ್ ಇದೆ, ಮುಗಿಸಿ ತಿಳಿಸ್ಕೊಡ್ತೀನಿ. ಬಾಯ್.